ಸ್ಪೀಕರ್ ಒಂದೇ ಮಿನಿಟ್ ನೀವು ಕೂಡ ನಿಮ್ಗೆ ಕೂಡ ಶಾಂತಿ ಬೇಕು, ನನಗೆ ಕೂಡ ಶಾಂತಿ ಬೇಕು. ಈಗ ಒಂದು ನಿಮಿಷ ಇಲ್ಲಿ ಶಾಂತಿ ಇರಲಿ, ಈಗ ಇಲ್ಲಿ ಇಲ್ಲಲ್ಲ, ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅಲ್ಲ ಪರಮೇಶ್ ಸಚಿವರೇ, ಮಿನಿಸ್ಟರ್ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಈಗ ನಾನೊಂದು ಒಂದು ಸೆಕೆಂಡ್, ಈಗ ಒಂದು ಸೆಕೆಂಡ್ ಸಚಿವರೇ, ಈಗ ಉತ್ತಮವಾದ ಚರ್ಚೆ, ಒಟ್ಟಾರೆಯಾಗಿ ಶಾಂತಿಯಲ್ಲಿ ಸೌಹಾರ್ದದಿಂದ ಇರಬೇಕು, ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಗಲಾಟೆ ಆಗ್ತಾ ಇಲ್ಲ, ಒಬ್ಬನು ಭಯ ಆ ಕಡೆ ಈ ಕಡೆ ಇಬ್ಬರಿ ಕಡೆಯಿಂದ ಕೂಡ ಕೆಲವರಿಗೆ. ಅದಕ್ಕಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ, ಅವ್ರು ಏನೆಲ್ಲ ಪ್ಲ್ಯಾನ್ ಇದೆ, ಅದನ್ನ ಹೇಗೆ ಸರಿಪಡಿಸಬೇಕು, ಅವರವ್ರು ಹೇಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ, ಕಳ್ಳತನದಲ್ಲಿ ಕೂಡ ಆಗ್ತದೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡೀಕರಿಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಕರೀರಿ, ನಾವೆಲ್ಲ ಅದರಲ್ಲಿ ಭಾಗವಹಿಸುವ. ಒಂದೇ ಸೂಚನೆ ಕೊಡಿ. ಆಗುವಂಥ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯುನಲ್ ಆಗಲ್ಲ ಸರ್, ಕಳ್ಳತನ ಆದಾಗ ಕಮ್ಯುನಲ್ ಆಗಲ್ಲ. ಆದರೆ ಒಂದೇ ಅಧ್ಯಕ್ಷ, ಕೊನೆಯದಾಗಿ ಒಂದು ಹೇಳ್ತೇನೆ, ಸಚಿವರು ಹೇಳಿದರು ಈ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮಂಗಳೂರಿಗೆ ಬಂದಿದ್ದರು. 80 ವರ್ಷದ ವಯಸ್ಸಿನವರು ಇವತ್ತಿನ ತನಕ ಯಾವುದೇ ಕಮ್ಯುನಲ್ FIR ಇಲ್ಲದಂಥ ಮನೆಯಲ್ಲಿ ರಾತ್ರಿ 2 ಗಂಟೆಗೆ ಹೋದಂತೂ ವಿರೋಧ ಪಕ್ಷದ ನಾಯಕರು ಕೇಳಿದರು. ನೀವು ಆಗಿಲ್ಲ ಅಂತ ಹೇಳಿದಕ್ಕೆ ಪೊಲೀಸರು ಹೋಗಿದ್ದಾರೆ. ವಿರೋಧ ಪಕ್ಷದ ನಾಯಕರ ಎದುರುಗಡೆ, ನಮ್ಮೆಲ್ಲದರ ಎದುರುಗಡೆ ಪೊಲೀಸರು ಒಪ್ಪಿಕೊಂಡಿದ್ದಾರೆ ಹೋದದ್ದು ಹೌದು ಅಂತ ಹೇಳಿ. ಕೇಳಿ ಸರ್, ಬಂದಿಲ್ಲ ಮಾಹಿತಿ, ಹೇಳಿದರೆ ಕೇಳಿ. ಕಂಪ್ಲೇಂಟ್ ಆಗಿದೆ, ಉತ್ತರ ಕೊಟ್ಟಿರೋ ಗ್ರಾಮ ಅಂತ ಹೇಳಿದಾರಲ್ಲ, ಮೀಟಿಂಗ್ ಕರೀತಾರೆ, ಅಲ್ಲಿ ಚರ್ಚೆ ಮಾಡುವ. ಅಧ್ಯಕ್ಷರೇ, ಮೀಟಿಂಗ್ ಚರ್ಚೆ ಮಾಡುವ.